ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಸಂತಿ. ಬನ್ನಿ ಇವತ್ತಿನ ಬ್ಲಾಗು ಅಂದರೆ ಡೈಲಿ ಕೆಲಸ ಮಾಡೋದೆಲ್ಲ ಬ್ಲಾಗ್ ಮಾಡಿಲ್ಲ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ತುಂಬ ದಿನ ಆಗ್ಬಿಟ್ಟಿದೆ ನಾನು ವೀಡಿಯೋಸ್ನ ಹಾಕ್ತಾಯಿಲ್ಲ, ಬರೀ ಸ್ಕೂಲ್ದು ಹಾಕ್ತಾಯಿದ್ದೀನಿ, ಮನೆಯದೇನೂ ಆಗ್ತಾಯಿಲ್ಲ. ಯಾಕೆ ಅಂತ ಏನು ಹೇಳೋದು ಅಂದರೆ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡ್ತಿದ್ರೂ ವ್ಯೂವ್ಸ್ ಅನ್ನೋದು ನನ್ನ ಬರ್ತಲೇ ಇಲ್ಲ. ಮತ್ತು ವಾಚಿಂಗ್ ಟೈಮ್ನು ಕಂಪ್ಲೀಟ್, ವ್ಯೂವ್ಸ್ ಆದರೆ ತಾನೇ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗೋದು, ಅದೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ಬಿಟ್ಟಿದೆ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಕೆಲಸನೂ ಮನೆಯಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇರ್ತಿತ್ತು. ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಬಂದು ಎಡಿಟ್ ಮಾಡೋಕ್ಕೆ, ವೀಡಿಯೋ ಮಾಡ್ಕೊಂಡಿದ್ದು ಎಡಿಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಮತ್ತು ಬೆಳಗ್ಗೆ ಟೈಮು ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಹಾಕಿದ್ರೂ ವ್ಯೂಸು ಬರ್ತಿಲ್ಲ, ಸಬ್ಸ್ಕ್ರೈಬು ಆಗ್ತಾಯಿಲ್ಲ ಈಗಲೂ. ಅದಕ್ಕೋಸ್ಕರ ನಾನು ಬಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡ್ತಾಯಿದ್ರು, ಹಾಕಿ ನೀವು ಡೈಲಿ ಬ್ಲಾಗ್ನ ಅಂತ. ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೈಲಿ ಬ್ಲಾಗ್ಗೆ. ನಮ್ಮದು ಕರು ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ನಾಟಿ ಓರಿದು ಈ ಸಲ ಇರೋದು. ಈಗ ಒಂದು 3 ವರ್ಷದ್ದು 3 ವರ್ಷ ಅಲ್ಲ 2 ವರ್ಷ ಆಗಿದೆ ಕರು. ಇದಾದಮೇಲೆ ಈಗ ಒಂದು ಕರು ಹಾಕಿದ್ದಿಲ್ಲ, ಅದು ಪ್ಯೂರ್ ಹಳ್ಳಿಕಾರ ಕರು. ಇವತ್ತು ಹೆಂಗಿದ್ರು ಎಲ್ಲ ಕೆಲಸ ಮುಗ್ದಿತ್ತು, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ, ತುಂಬ ದಿನ ಆಗಿದೆಯಲ್ಲ ಅಂದ್ಬಿಟ್ಟು ಬಂದಿದ್ದೀನಿ. ಏನಕ್ಕೆ ವ್ಯೂಸ್ ಬರ್ತಿಲ್ಲ, ಸೆಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗ್ತಿದೆಯಾ ಏನು ಅಂತ ನನಗೆ ಗೊತ್ತಿಲ್ಲ. ತುಂಬ ಜನ ಯೂಟ್ಯೂಬರ್ಸ್ಗಳಿದಾರಲ್ವ, ಅವರು ಹೆಂಗೆ ಸೆಟ್ಟಿಂಗ್ಸಲ್ಲಿ ವೀಡಿಯೋಸ್ನ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಎಲ್ಲ ಸಿಕ್ಕಾಬಟ್ಟೆ ಯೂಟ್ಯೂಬರ್ಸ್ದು ವೀಡಿಯೋ ನೋಡಿದೆ, ಆದರೆ ಯಾರು ಆ ಸೆಟ್ಟಿಂಗ್ ಚೇಂಜ್ ಮಾಡೋದೇ ಗೊತ್ತಾಗ್ತಾಯಿಲ್ಲ ನನಗೆ. ಪ್ಲೀಸ್ ಯಾರಿಗಾರು ಗೊತ್ತಿದ್ರೆ, ತುಂಬ ದೊಡ್ಡ ಯೂಟ್ಯೂಬರ್ಸು ನಮ್ಮಂಥವ್ರು ನೋಡಿದ್ರೆ ಸೆಟ್ಟಿಂಗ್ದು ಹೆಂಗೆ ಸೆಟ್ಟಿಂಗಲ್ಲಿ ಹೋಗಿ ನಾವು ವೀಡಿಯೋನ ಅಪ್ಡೇಟ್ ಮಾಡಬೇಕು ಅಂದ್ಬಿಟ್ಟು ಪ್ಲೀಸ್ ಹೇಳಿ ನನಗೆ. ಮತ್ತು ನಿಮ್ಮ ಹತ್ರ ಇನ್ನೇನು ಶೇರ್ ಮಾಡಬೇಕು, ಅದೇ ಪಟಾಕಿದೊಂದು ಪ್ರಾಬ್ಲಮ್ ಆಗಿತ್ತಾ. ಇಷ್ಟೆಲ್ಲ ಕಷ್ಟಪಟ್ಟು 1.5 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ರು, ಈ ಥರ ಆಗ್ಬಿಡ್ತಲ್ಲ ಅನ್ನೋದು ಅರ್ಧ ಬೇಜಾರಿಗೆ ಆಗ್ತಿರಲಿಲ್ಲ. ಇನ್ನೇನು ಹೇಳಬೇಕು, ಯಾಕೋ ಯೂಟ್ಯೂಬಲ್ಲಿ ನನಗೇನು ಸಕ್ಸಸ್ ಕಾಣಿಸ್ತಾ ಇಲ್ಲ ಅಂತ ನನಗನ್ನಿಸ್ತಿದೆ. ಸ್ವಲ್ಪನಾರು ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಂಡ್ರೆ ನನಗೂ ಆಸೆ ಬರುತ್ತೆ, ವೀಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂತ. ಏನೂ ಸಕ್ಸಸ್ ಕಾಣ್ತಾ ಇಲ್ಲ ಅಂದಾಗ ಎಲ್ಲ ಹೇಳ್ತಾರೆ ಯೂಟ್ಯೂಬರ್ಸು, ಯಾರು ನೀವು ಆ ಥರ ಡಿಸಿಷನ್ ತೊಗೋಬೇಡಿ, ಬರುತ್ತೆ 2 ವರ್ಷ ಆಯಿತು, ಏನು ವ್ಯೂಸ್ ಬರ್ತಿದೆಯೋ ಏನೂ ಬರ್ತಿಲ್ಲ. ಅದೇನು ನನ್ನ ವೀಡಿಯೋಸೇ ಆಗೋ ಬೇರೆಯವ್ರ ವೀಡಿಯೋಸ್ಗಳು ಹಾಗೇನೋ ನನಗಂತೂ ಗೊತ್ತಿಲ್ಲ. ನಾನು ಮಾತ್ರ ಸುಮಾರು ನಾನು ಯೂಟ್ಯೂಬ್ ಚಾನಲ್ ಮಾಡಿ 4 ವರ್ಷ. ನನ್ನ ಮಗ ಚಿಕ್ಕ ಪಾಪು ಇದ್ದಾಗ ಸ್ಟಾರ್ಟ್ ಮಾಡಿದ್ದು, ಅವ್ನು ಸ್ಕೂಲ್ಗೆಲ್ಲ ಹೋಗ್ತಾಯಿದ್ರು ನಿಲ್ಲಿಸ್ಬಿಟ್ಟಿದೆ. ಈಗ 1.5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಪ್ರಾಬ್ಲಮ್ಮು, ವ್ಯೂವ್ಸ್ ಬರ್ತಾಯಿಲ್ಲ. ಮುಂಚೆ ಅವಾಗ ಸ್ಟಾರ್ಟ್ ಮಾಡಿದಾಗೆಲ್ಲ ಏನೋ 800 900 ಈ ಥರ ಓಡ್ತಿತ್ತು. ಈಗ 50 60 ಅಷ್ಟೇ, 100 ಒಳಗಡೆನೇ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ತುಂಬ ಪೇಷನ್ಸಿಂದ ಮಾಡಬೇಕು. ಎಷ್ಟೊಂದು ಎಡಿಟ್ ಮಾಡ್ತೀನಿ. ನಾವು ಇಷ್ಟೆಲ್ಲ ಕೆಲಸ ಮಾಡೋದೆಲ್ಲ ಎಡಿಟ್ ಮಾಡಿ ನಿಮಗೋಸ್ಕರ ಹಾಕ್ತೀವಿ, ನಮ್ಮ ಜೀವನ ಹೆಂಗಿದೆ ಏನು ನೋಡಿ ಅಂತ. ಆದರೆ ಕೆಲವರೆಲ್ಲ ಮನೇಲೇ ಕೂತ್ಕೊಂಡು ಏನೋ ಒಂದು ಅದು ಇದು ಎಲ್ಲ ಮಾಡಾಕಿದ್ರು ಅಂಥವ್ರದ್ದೆಲ್ಲ ನೋಡ್ತಾರೆ. ನಂದು ಇದೇ ಪ್ರಾಬ್ಲಮ್ಮು. ನೀವೇನಾದ್ರು ಜಾಸ್ತಿ ವ್ಯೂಸ್ ಬಂದು ಪುನಃ ನನಗೆ ಸಬ್ಸ್ಕ್ರೈಬ್ ಎಲ್ಲ ಆಗಿ ಮಾಡಿದ್ರೆ ಮಾತ್ರ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಯೂಟ್ಯೂಬ್ ಇದೆ, ಅಲ್ಲಿ ಇಲ್ಲಿ ಒಂದೊಂದು ವೀಡಿಯೋಸ್ ಹಾಕ್ತೀನಿ ಅಷ್ಟೇ. ಈ ವಿಡಿಯೋ ನಿಮ್ಗೇನಾದ್ರು ಬೇಜಾರಾಗಿದ್ದರೆ, ಬೋರ್ ಅನಿಸಿದ್ರೆ ಅಂದ್ಕೋಬೇಡಿ. ಬೋರ್ ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಇದರಲ್ಲಿ ಏನಾದ್ರು ಮೆಸೇಜ್ ಇದ್ದರೆ ಶೇರ್ ಮಾಡಿ.
ಬಾಯ್.